ಅಖಿಲ ಭಾರತ ವೀರಶೈವ ಮಹಾಸಭಾದ ಚುನಾವಣೆ ಪ್ರಕ್ರಿಯೆ ಆರಂಭವಾಗಿದ್ದು ಮಾಜಿ ಮೇಯರ್ ಶರಣಕುಮಾರ್ ಮೋದಿ ಪ್ಯಾನೆಲ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದರು. ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸಮುದಾಯದ ಬಾಂಧವರೊಂದಿಗೆ ಸಭೆ ನಡೆಸಿ ಬಳಿಕ ನಾಮಪತ್ರ ಸಲ್ಲಿಸಿದ ಶರಣಕುಮಾರ್ ಮೋದಿ ಅವರು, ಕಳೆದ ಬಾರಿ ನನಗೆ ಅವಕಾಶ ನೀಡಿದ್ರಿ, ಉತ್ತಮ ಕಾರ್ಯಗಳನ್ನು ಮಾಡುವ ಮೂಲಕ ಸಮುದಾಯದ ಏಳಿಗೆಗೆ ಶ್ರಮಿಸಿದ್ದೆ. ಈ ಬಾರಿಯೂ ನಮಗೆ ಅವಕಾಶ ನೀಡಿದರೆ ಇನ್ನಷ್ಟು ಅಭಿವೃದ್ಧಿಗೆ ಶ್ರಮಿಸುತ್ತೇವೆ ಎಂದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಬರುವ ಜುಲೈ 21ನೇ ತಾರೀಕೇನು ಮತದಾನ ನಡೆಯಲಿದೆ. ಅದರ ಪ್ರಯುಕ್ತ ಇವತ್ತು ನನ್ನ ಜೊತೆ 30 ಜನ ಇವತ್ತು ಪ್ಯಾನಲ್ ಮುಖಾಂತರ ನಾಮಾಂಕನ ಸಲ್ಲಿಸುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಸುಮಾರು 3000ಕ್ಕಿಂತ ಜನ ಮತದಾರರು ಪಾಲ್ಗೊಂಡು ಇವತ್ತು ನಮ್ಮ ಪ್ಯಾನಲ್ಗೆ ಬೆಂಬಲ ಸೂಚಿಸಿ ಇವತ್ತು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಜಿಲ್ಲಾ ಘಟಕದಲ್ಲಿ 6673 ಜನ ಮತದಾರರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಕಲಬುರಗಿಯಲ್ಲೇ ನಗರದಲ್ಲೇ ಸುಮಾರು 4000ಕ್ಕಿಂತ ಹೆಚ್ಚಿನ ಜನ ಮತದಾರರಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮಾಡಿದಂಥ 5 ವರ್ಷದಲ್ಲಿ ಸಮಾಜಕ್ಕೆ ನಿಸ್ವಾರ್ಥವಾಗಿ ಸೇವೆ ಸಲ್ಲಿಸಿದ ಪ್ರಯುಕ್ತ ಇವತ್ತು ಮತ್ತೊಮ್ಮೆ ನಾವು ಚುನಾವಣೆ ಸ್ಪರ್ಧಿಸಬೇಕಂತ ನಮ್ಮ ಸಮಾಜದ ಪೂಜ್ಯರು, ಗಣ್ಯರು ಮತ್ತು ರಾಜಕೀಯ ಧುರೀಣರು ಮತ್ತು ಯುವ ಮಿತ್ರರು ಇವತ್ತು ಸೇರಿ ಮತ್ತೊಮ್ಮೆ ಚುನಾವಣೆ ಕಳದಲ್ಲಿ ಇರಬೇಕು, ಸಮಾಜ ಸೇವೆ ತಮ್ಮದಿನ್ನ ಆಗಬೇಕು. ಇನ್ನು ಇವತ್ತು ತಮಗೆಲ್ಲರಿಗೂ ತಿಳಿದಂತೆ ಇವತ್ತು ಸಮಾಜದ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಇವತ್ತು ಉಚಿತವಾಗಿ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಅವರಿಗೆ ಊಟದ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಏನು ನಾವು ಕನಸು ಕಂಡಿದ್ದೀವಿ. ಇವತ್ತು ಎಲ್ಲ ಸಮಾಜ ಮುಖಂಡರ ಒಂದು ನೇತೃತ್ವದಲ್ಲಿ, ರಾಜಕೀಯ ಧುರೀಣರ ಒಂದು ನೇತೃತ್ವದಲ್ಲಿ ಇವತ್ತು ಅದು ಆಗಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿಯಲ್ಲಿ ಚುನಾವಣೆಗೆ ಈ ಚುನಾವಣೆಯಲ್ಲಿ ಏನು ಮತದಾರರಾಗಿದೆ ಅವರು ಕೂಡ ಏನು ತಾವು ಮೆಂಬರ್ಶಿಪ್ ಆಗಿದ್ದಂಥ ದುಡ್ಡು ಕೂಡ ಇದರಲ್ಲಿ ಸೇವೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಾನು ಕಲಬುರಗಿ ವೀರಶೈವ ಲಿಂಗಾಯತ ಮತದಾರರಿಗೆ ಅನಂತ ಕೃತಜ್ಞತೆ ಸಲ್ಲಿಸ್ತೀನಿ. ತಮ್ಮ ಇವತ್ತು ಏನು ಅಲ್ಪ ಸೇವೆ ಕೊಡುಗೆಯಲ್ಲಿಂತೂ ಇವತ್ತು ಹಾಸ್ಟೆಲ್ ನಿರ್ಮಾಣಕ್ಕೆ ಅವಕಾಶ ಆಗ್ಯದ. ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಗುರಿ ಸಮಾಜದಲ್ಲಿಂದ ಇದ್ದಂಥ ಬಡ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾರ್ಥಿಗಳಿಗೆ 500 ವಿದ್ಯಾರ್ಥಿಗಳಿಗೆ ಒಂದು ಹಾಸ್ಟೆಲ್ ಮಾಡುವ ಒಂದು ಕೆಲಸ ನಾವೆಲ್ಲ ಇವತ್ತು ನಮ್ಮ ಜೊತೆ ಯುವ ಸೋದರಿಗಳಿದ್ದಾರೆ, ಯುವ ಸೋದರರಿದ್ದಾರೆ, ಎಲ್ಲರೂ ಸೇರಿ ಇವತ್ತು ಒಂದು ಹುಮ್ಮಸ್ಸಿನಿಂದ ಸಮಾಜ ಕಟ್ಟುವಂಥ ಒಂದು ಕೆಲಸದಲ್ಲಿ ಇವತ್ತು ಅವರು ಕೂಡ ತೊಡಗಿ ಇವತ್ತು ಚುನಾವಣೆ ಮುಖಾಂತರ ಇವತ್ತು ಅವರು ಕೂಡ ಇದರಲ್ಲಿ ಕಣದಲ್ಲಿ ಇದ್ದು ಜಯಬೇರಿ ಆಗ್ತಾರಂತ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಪ್ಯಾನಲ್ಗೆ ಸಂಪೂರ್ಣ ಬೆಂಬಲ ಸೂಚಿಸಲಿಕ್ಕೆ ಇವತ್ತು ಸಮಾಜದ ಎಲ್ಲ ಮತದಾರ ಬಾಂಧವರು ಮತ್ತು ಮುಖಂಡರು ಬಂದಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ನಾನು ಧನ್ಯವಾದ ಹೇಳ್ತೀನಿ. ಈ ವೇಳೆ ಮಾತನಾಡಿದ 4 ಚಕ್ರ ತಂಡದ ಮಾಲಕಣಿಯವರು, ಶರಣಕುಮಾರ್ ಮೋದಿ ಅವರು ಕಳೆದ ಬಾರಿ ಅಧ್ಯಕ್ಷರಾದಾಗ ಅನೇಕ ಅಭಿವೃದ್ಧಿ ಕಾರ್ಯ, ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಮೂಲಕ ಸಮುದಾಯದ ಏಳಿಗೆಗೆ ಶ್ರಮಿಸಿದ್ದಾರೆ. ಈ ಬಾರಿಯೂ ಅವಕಾಶ ನೀಡಿದರೆ ಮತ್ತಷ್ಟು ಅಭಿವೃದ್ಧಿ ಅನ್ನುವು ಮಾಡಿಕೊಟ್ಟಂತಾಗುತ್ತದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇಂದು ಕಲಬುರಗಿ ನಗರದಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಚುನಾವಣೆಯ ರಂಗೇರಿದ್ದು, ಇದರ ಜೊತೆಗೆ ನಾನು ಮಾಲಕಣ್ಣಿ ಇವತ್ತಿನ ದಿವಸ ನಮ್ಮ ಆತ್ಮೀಯ ಸಹೋದರರಾಗಿರುವಂತಹ ಶರಣು ಮೋದಿ ಅಣ್ಣಾಜಿಯವರ ಪ್ಯಾನಲ್ನಲ್ಲಿ ನಾನು ಕೂಡ ಒಂದು ಕಾರ್ಯಕಾರಿಣಿ ಸದಸ್ಯರಾಗಿ ಇವತ್ತಿನ ದಿವಸ ನಾನು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ. ಅದಕ್ಕೋಸ್ಕರ ಸಮಾಜದ ಬಾಂಧವರಲ್ಲಿ, ಮಾರ್ಗದರ್ಶಕರಲ್ಲಿ ಮತ್ತು ಹಿತೈಷಿಗಳಲ್ಲಿ ಮತ್ತು ಗುರು ಹಿರಿಯರಲ್ಲಿ, ಎಲ್ಲ ಪರಮ ಪೂಜೆಗಳಲ್ಲಿ ಮತ್ತು ಸಹೋದರ ಸಹೋದರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ಒಂದು ಸಮಾಜ ಸೇವೆ ಇಲ್ಲಿವರೆಗೂ ಕೂಡ ಬಹಳಷ್ಟು ಮಾಡ್ಕೊಂಡು ಬಂದಿದ್ದೀವಿ. ಅದರೊಂದಿಗೆ ಈ ಮುಂದೆಯೂ ಕೂಡ ಇನ್ನೊಂದು ಅವಕಾಶ ಕೊಟ್ಟರೆ ಖಂಡಿತವಾಗ್ಲೂ ಸಮಾಜದ ಏಳಿಗೆಗಾಗಿ, ಅಭಿವೃದ್ಧಿಗಾಗಿ ಯಾವಾಗಲೂ ಕೂಡ ಶ್ರಮಿಸಲಿಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ ಅಂತ ಹೇಳ್ತಾ ತಮ್ಮೆಲ್ಲರ ಒಂದು ನಿರೀಕ್ಷೆಯಲ್ಲಿ ನಾನಿದ್ದೇನೆ. ಅದಕ್ಕೋಸ್ಕರ ಎಲ್ಲ ಬಾಂಧವರು, ಕಲಬುರಗಿ ಜಿಲ್ಲೆಯಾದಂಥ ಮತ್ತು ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಎಲ್ಲ ಬಾಂಧವರು ನನಗೆ ಬರುವ 21ನೇ ಜುಲೈದಂದು ನಡೆಯುವ ಒಂದು ಚುನಾವಣೆಯಲ್ಲಿ ನನಗೆ ವೋಟ್ ಮಾಡುವ ಮೂಲಕ ನಮ್ಮ ಪ್ಯಾನಲ್ನನ್ನು ಗೆಲ್ಲಿಸಬೇಕಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆರಾಧ್ಯ ದೈವ ಶರಣರಲ್ಲಿ ನಾನು ಒಂದು ಪ್ರಾರ್ಥನೆಯ ಮೂಲಕ ಈ ಒಂದು ಇದಕ್ಕೆ ಲಗ್ಗೆ ಇಟ್ಟಿದ್ದೇನೆ. ಈ ಒಂದು ಮಹಿಳಾ ಒಂದು ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ಇವತ್ತಿನ ದಿವಸ ನಾವು ಕಲಬುರಗಿ ನಗರದಲ್ಲಿ ನಮ್ಮೆಲ್ಲ ಸಮಸ್ತ ಮಹಿಳೆಯರ ಒಂದು ಪ್ಯಾನಲ್ಗೆ ಕೂಡ ನಾನು ಶುಭ ಹಾರೈಸ್ತಾ ನಾವೆಲ್ಲರೂ ಕೂಡ ಗೆಲುವಿನ ನಗೆಯೊಂದಿಗೆ ಮತ್ತೆ 21ನೇ ಜುಲೈರಂದು ಇಲ್ಲಿ ಒಂದು ನಗೆಯನ್ನು ಬೀರುವ ಒಂದು ವಿಜಯ ಪತಾಕೆಯನ್ನು ಹಾರಿಸ್ತೀವಿ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಎಲ್ಲರೂ ಇವತ್ತಿನ ದಿವಸ ಬಂದು ಇವತ್ತಿನ ದಿವಸ ನಾಮಿನೇಷನಲ್ಲಿ ಭಾಗಿಯಾಗಿ ಇವತ್ತು ನನ್ನೊಂದಿಗೆ ಏನು ಕೈ ಜೋಡಿಸಿದ್ದೀರಿ ಮತ್ತು ನಿಮ್ಮ ಒಂದು ಅಮೂಲ್ಯವಾದ ಸಮಯವನ್ನು ನೀಡಿ ನನ್ನೊಂದಿಗೆ ಇವತ್ತಿನ ದಿವಸ ನಿಂತು ಬೆಂಬಲವಾಗಿ ನಿಂತಿದ್ದೀರಿ. ಬರುವ ದಿನಗಳಲ್ಲಿ ನಿಮ್ಮ ಒಂದು ನೆರವು ಕೂಡ ಮತ್ತು ಅದೇ ರೀತಿ ಸಹಕಾರ ಯಾವಾಗಲೂ ಕೂಡ ಈ ನಮ್ಮ ತಂಡದ ಜೊತೆಗೆ ಮತ್ತು ನನ್ನ ಜೊತೆಗೆ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ. ಬಳಿಕ ಮಾತನಾಡಿದ ಸಾವಿತ್ರಿಬಾಯಿ ಕುಳಗೇರಿ ಅವರು, ಶರಣಕುಮಾರ್ ಮೋದಿ ಅವರು ಪ್ಯಾನೆಲ್ ಸದಸ್ಯರು ಅಭಿವೃದ್ಧಿ ಪರ ವಿಚಾರವಂತರಾಗಿದ್ದಾರೆ.
ಅಲ್ಲದೆ ಈ ಬಾರಿ ಮಹಿಳೆಯರಿಗೂ ಸಮಾನ ಅವಕಾಶ ನೀಡಲಾಗಿದ್ದು ಮೋದಿ ಪೆನಲ್ಗೆ ಮತ ನೀಡುವಂತೆ ಮನವಿ ಮಾಡಿದ್ದಾರೆ. ಬರುವ 21ನೇ ತಾರೀಕು ಚುನಾವಣೆ ನಡೀತಾ ಇದೆ. ಆ ಚುನಾವಣೆಯಲ್ಲಿ ಮಹಿಳೆಯರಿಗೂ ಸಹ ಒಂದು 10 ಸ್ಥಾನ ದೊರಕಿದೆ ನಮಗೆಲ್ಲ. ಆ ರೀತಿಯಾಗಿ ಇವತ್ತಿನ ದಿವಸ ಮಹಿಳೆಯರು ಸಹ ಮುನ್ಸೂಚನೆಯಲ್ಲಿ ಕೆಲಸ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ಈ ಸಮಾಜದಲ್ಲೂ ಸಹ ಮುನ್ಸೂಚನೆಯಲ್ಲಿ ಸಮಾಜವನ್ನು ಕಟ್ಟಲು ಮಹಿಳೆಯರು ಮುಂದಾಗಿದ್ದಾರೆ. ಈ ಕೆಲವೇ ದಿವಸದಲ್ಲಿ ಈ ಕಲಬುರಗಿ ನಗರದಲ್ಲೂ ಮಹಿಳಾ ಹಾಸ್ಟೆಲ್ ಆಗಿದೆ. ಮುಂದೆ ತಾಲೂಕದಲ್ಲೂ ಸಹ ಮಹಿಳಾ ಹಾಸ್ಟೆಲ್ಗಳು ಆಗ್ತವೆ ಅಂತ ನಾವು ಇವೆಲ್ಲ ಇವತ್ತಿನ ದಿವಸ ನಮ್ಮ ಮಹಿಳೆಯರಾಗಲಿ ಪುರುಷರಾಗಲಿ 30 ಜನ ಈ ತಂಡವನ್ನು ಸೇರಿ ಒಂದು ತಂಡ ರಚನೆ ಆಗ್ತದೆ. ನಾವು ಆ ತಂಡದಲ್ಲಿ ಅಂದರೆ ನಮ್ಮ ಮೋದಿಯವರ ನೇತೃತ್ವದಲ್ಲಿ ನಾವೆಲ್ಲ ಮಹಿಳೆಯರು ಇವತ್ತಿನ ದಿವಸ ಸೇರಿ ನಾವು ಸಹ ಸಮಾಜ ಕೆಲಸ ಮಾಡ್ತೀವಿ ಅನ್ನೋಂಥ ದೃಷ್ಟಿಯಿಂದ ಇವತ್ತಿನ ನಾವು ಬಂದಿದ್ದೇವೆ ಸಮಾಜ ಸೇವಕ. ಅದಕ್ಕೆ ನಾವೆಲ್ಲ ಜನರೆಲ್ಲ ತಮ್ಮಲ್ಲಿ ಕೈ ಜೋಡಿಸಿ ಕೇಳ್ತಾ ಇದ್ದೀವಿ ಅಂದ್ರೆ ಮಹಿಳೆಯರಿಗೂ ಸಹ ಹೆಚ್ಚಿನ ರೀತಿಯಲ್ಲಿ ತಾವು ಓಟ್ ಕೊಟ್ಟು ಮತ್ತು ಸಹಕಾರ ಕೊಟ್ಟು ಈ ಸಮಾಜದಲ್ಲಿ ಒಂದು ಬೆಳವಣಿಗೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತಮ್ಮಲ್ಲಿ. ಈ ಸಂದರ್ಭದಲ್ಲಿ ವೀರಶೈವ ಸಮುದಾಯದ ಅನೇಕ ಮುಖಂಡರು, ಪೆನಲ್ನ ಸರ್ವ ಸದಸ್ಯರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.